ಇನ್ನು ಅಮಿತ್ ಶಾ ಹಾಗೆ ನಿರ್ಮಲಾ ಸೀತಾರಾಮನ್ ರಾಜ್ಯದ ಜನರ ಕ್ಷಮೆ ಕೇಳಬೇಕು. ಅಮಿತ್ ಶಾ ಹಾಗೆ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಬಂದು ರಾಜ್ಯದ ವಿಚಾರವಾಗಿ ಸುಳ್ಳು ಹೇಳಿದ್ದಾರೆ. ಇವರು ಅಮಿತ್ ಶಾ ರೀತಿ ನಿರ್ಮಲಾ ಸೀತಾರಾಮನ್ ಕೂಡ ಕನ್ನಡಿಗರ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಹೇಳಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪವನ್ನ ಮಾಡಿದ್ದಾರೆ. ಬರ ಪರಿಹಾರ ವಿಳಂಬಕ್ಕೆ ರಾಜ್ಯ ಸರ್ಕಾರ ಕಾರಣ ಅಂತ ಹೇಳ್ತಿದ್ದಾರೆ. ಸಿಎಂ ಹಾಗೆ ಕಂದಾಯ ಸಚಿವರು ಆವತ್ತು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ಯಾಕೆ? ಜೈಜಾ ಹತ್ರ ಐಪಿಎಲ್ ಟಿಕೆಟ್ ಕೇಳೋಕೆ ಭೇಟಿಯಾಗಿದ್ರ? ಬರ ಪರಿಹಾರ ವಿಚಾರದಲ್ಲಿ ಸಾರಾಸಗಟಾಗಿ ಕೇಂದ್ರದವರು ಸುಳ್ಳು ಹೇಳ್ತಿದ್ದಾರೆ. ಈ ರೀತಿ ಸುಳ್ಳು ಹೇಳಿದ್ರೆ ಜನ ಖಂಡಿತವಾಗ್ಲೂ ಕ್ಷಮಿಸುವುದಿಲ್ಲ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕೊಟ್ಟಾಗ ಏನು ಖಾಲಿ ಕೈಗೆ ಹೋಗಿದ್ರ? IPL ಟಿಕೆಟ್ ಕೇಳಕ್ಕೆ ಹೋಗಿದ್ರ ಅವರು ಜೈಶಾ ಹತ್ರ? ಏನಿದು? ದಿಸ್ ಈಸ್ ಔಟ್ರೈಟ್ ಆಗಿ ಸುಳ್ಳು ಹೇಳ್ತಾ ಇದ್ದಾರಲ್ಲ ಇದು. ಇಲ್ಲಿ ಬಂದು ಇವತ್ತು ಅಮಿತ್ ಶಾ ಅವ್ರು ಇರ್ಬೋದು, ನಿರ್ಮಲಾ ಸೀತಾರಾಮನ್ ಅವ್ರು ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ. ಇವತ್ತು ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಇನ್ನೂ ಒಂದು ಮಾತು ಹೇಳಿದ್ದಾರೆ, ಇಲ್ಲ ಪ್ರಸ್ತಾವನೆ ಬಂದಿರೋದು ನಿಜ, ಆದರೆ ನಮ್ಮಿಂದ ವಿಳಂಬ ಆಗಿದೆ. ಪ್ರೊಸೀಜರಲ್ ಡಿಲೇಸ್ ಯಾರಿಂದ? ಸೆಂಟ್ರಲ್ ಗೌರ್ಮೆಂಟ್ದಿಂದ ತಾನೇ. ನಮ್ಮಿಂದ ಏನಾಗಿದೆ? ಮತ್ತು ಯಾಕೆ ಕೊಡ್ತಿಲ್ಲ? ಭಾಳ ಬರೀ ದೊಡ್ಡ ಸ್ಲೋಗನ್ ಹೊಡಿತಾರಲ್ಲ, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಮಿನಿಮಮ್ ಗೌರ್ಮೆಂಟ್ ಅಂತ. ಇದರಲ್ಲೇನಾಯಿತು? ಮಿನಿಮಮ್ ಗವರ್ನೆನ್ಸ್ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಆಗಿಬಿಟ್ಟಿದೆ ಇವತ್ತು. ಅದ್ರ ಬಗ್ಗೆ ಉತ್ತರ ಕೊಡಲಿ, ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅಂತ. ಎಲೆಕ್ಷನ್ ಕಮಿಷನ್ ಡೇಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೇ ನಮ್ಮ ಪ್ರಸ್ತಾವನೆ ಇದ್ರೂ ಕೂಡ ಚುನಾವಣೆ ಆದಮೇಲೆ ಏನಕ್ಕೆ ಕಳಿಸ್ಬೇಕಾಗಿತ್ತು? ಯಾಕೆ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿಲ್ಲ ಅಂದ್ಬಿಟ್ಟು ಏನು ದೇಶದ ಜನರಿಗೆ ತಿಳಿಸ್ಬೇಕು. ಬರೀ ಕರ್ನಾಟಕದ ಪ್ರಶ್ನೆ ಅಲ್ಲ, ತಮಿಳುನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗುಜರಾತ್ ಇರ್ಬೋದು, ಎಲ್ಲ ಕಡೆ ಬರ ಇದೆ. ಕಳಿಸೋದ ಅವಶ್ಯಕತೆ ಏನಿತ್ತು ಸರ್? ನಾವು ಸೆಪ್ಟೆಂಬರ್ 23 ಕೊಟ್ಟಿರೋದು. ಎಲೆಕ್ಷನ್ ಕಮಿಷನ್ ಜಾರಿಗೆ ಯಾವಾಗ ಬಂತು? ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಯಾವಾಗ ಬಂತು? ಈಗ 10 ದಿನ ಆಯಿತು. ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ 6 ತಿಂಗಳು ಏನು ಮಾಡ್ತಾಯಿದ್ರು? 6 ತಿಂಗಳು ಏನು ಮಾಡ್ತಾಯಿದ್ರು ಅಮಿತ್ ಶಾ ಅವರು? ಯಾಕೆ ಹೈ ಲೆವೆಲ್ ಕಮಿಟಿ ಕೂಡಿಸಲಿಲ್ಲ? ಅವ್ರಿಗೆ ಎಷ್ಟು ಆಸಕ್ತಿ ಆಪೋಸಿಷನ್ ಲೀಡರ್ಸ್ ಮೇಲೆ CBI, IT, ED ಚೂ ಬಿಡೋದಿದೆ, ಅಷ್ಟೇ ಅರ್ಧ ಆಸಕ್ತಿ ಬರ ನಿರ್ವಹಣೆಯಲ್ಲಿ ಇದ್ದಿದ್ರೆ ಎಲ್ಲ ರಾಜ್ಯಗಳಿಗೂ ಸ್ವಲ್ಪ ಏನಾದರೂ ಸಿಗ್ತಾಯಿತ್ತು ದುಡ್ಡು. ಆಮೇಲೆ ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ, ನಾವು ನಮ್ಮ ಸಂವಿಧಾನದ ಹಕ್ಕನ್ನು ಕೇಳ್ತಾ ಇದ್ದೀವಿ. ಇವತ್ತು ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದೀವಲ್ಲ. ಯಾಕೆ ಹೋಗಿದ್ದೀವಿ ಸುಪ್ರೀಂ ಕೋರ್ಟಿಗೆ? ಬಿಕಾಸ್ ಇಟ್ಸ್ ಅವರ್ ಕಾನ್ಸ್ಟಿಟ್ಯೂಷನಲ್ ರೈಟ್. ನಾವು ತೆರಿಗೆ ಕೊಟ್ಟಿದ್ದೀವಿ, IT ಕೊಟ್ಟಿದ್ದೀವಿ, GST ಕೊಟ್ಟಿದ್ದೀವಿ. ಇವರೇನು ಪುಕ್ಸಟ್ಟೆ ನಮ್ಮ ಮೇಲೆ ಉಪಕಾರ ಮಾಡ್ತಾ ಇಲ್ಲ ಇವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.